Hello everyone, welcome to my channel Deepthi Educational Studies. So today I am going to discuss about the Taluk level SSLC preparatory examination Bengaluru South. And ಈ ವಿಡಿಯೋ ಎಲ್ಲ ತಾಲೂಕವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಸೊ ಫಸ್ಟ್ ಫಿಸಿಕ್ಸ್ ಡಿಸ್ಕಸ್ ಮಾಡೋಣ. ಫಸ್ಟ್ ಮೇನ್ ಬಂದ್ಬಿಟ್ಟು ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಲ್ಫಾಬೆಟ್. ಸೊ ಫಸ್ಟ್ ಕ್ವಶನ್, ಅಬ್ಸರ್ವ್ ದ ಫಾಲೋಯಿಂಗ್ ಟೇಬಲ್. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಫಸ್ಟ್ ಒನ್ ಬಂದುಬಿಟ್ಟು ಮೆಟೀರಿಯಲ್ ಮೀಡಿಯಮ್ ಆ್ಯಂಡ್ ನೆಕ್ಸ್ಟ್ ಒನ್ ರಿಫ್ರಾಕ್ಟಿವ್ ಇಂಡೆಕ್ಸು. ಸೊ ಮೆಟೀರಿಯಲ್ ಮೀಡಿಯಮ್ ಅಂದ್ರೇನು? ಸೊ ಮೀಡಿಯಮ್ ಅಂದರೆ ಒಂದು ಮಾಧ್ಯಮ, ಹೌದಲ್ವಾ? ಅಂದರೆ ವ್ಯಾಕ್ಯೂಮ್ ಮತ್ತು ಏರ್ ಮೀಡಿಯಮ್, ವಾಟರ್ ಮೀಡಿಯಮ್ ಇವನ್ನೆಲ್ಲ ನಾವು ಮೆಟೀರಿಯಲ್ ಮೀಡಿಯಮ್ ಅಂತ ತೊಗೊಳ್ತೀವಿ. ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೇನು ಅಂದರೆ ಇವಾಗ ಒಂದು ಮೀಡಿಯಮ್ಮಿಂದ ಇನ್ನೊಂದು ಮೀಡಿಯಮ್ಗೆ ಒಂದು ಲೈಟ್ ರೇನ ಪಾಸ್ ಮಾಡಿದಾಗ ಅಲ್ಲಿ ಆ್ಯಂಗಲ್ ಆಫ್ ದ ಲೈಟ್ ರೇ ಚೇಂಜ್ ಆಗುತ್ತೆ, ಹೌದಲ್ವಾ? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಏರ್ ಮೀಡಿಯಮ್ಮಿಂದ ವಾಟರ್ ಮೀಡಿಯಮ್ಗೆ ಲೈಟ್ ರೇನ ಪಾಸ್ ಮಾಡಿದಾಗ ಆ ಒಂದು ರೇ ಪಾತ್ ಏನಿರುತ್ತೆ ಅದು ನಾರ್ಮಲ್ ಕಡೆ ಸ್ವಲ್ಪ ಬೆಂಡ್ ಆಗುತ್ತೆ, ಹೌದಲ್ವಾ? ಅದನ್ನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಆ ನಾರ್ಮಲ್ ರೇಗೂ ಮತ್ತು ಏನು ರೇ ಪಾಸ್ ಮಾಡಿರ್ತೀವಲ್ವ ಲೈಟ್ ರೇ, ಆ ಒಂದು ಬೆಂಡ್ ಆಗಿರುತ್ತಲ್ಲ ಆ ಮಧ್ಯೆ ಎಷ್ಟು ಆ್ಯಂಗಲ್ ಇದೆ ಅದನ್ನು ನಾವು ಆ ಒಂದು ಮೆಷರ್ಮೆಂಟ್ಗೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಸ್ಟ್ ಮೀಡಿಯಮ್ ಬಂದುಬಿಟ್ಟು ಪಿ, ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸು 1.52 ಆ್ಯಂಡ್ ಕ್ಯೂ ಬಂದುಬಿಟ್ಟು 1.44 ಆ್ಯಂಡ್ ಆರ್ ಬಂದುಬಿಟ್ಟು 2.42 ಆ್ಯಂಡ್ ಎಸ್ ಮೀಡಿಯಮ್ದು 1.33. ಸೊ ಕ್ವಶನ್ ಬಂದುಬಿಟ್ಟು ಇನ್ ವಿಚ್ ಮೆಟೀರಿಯಲ್ ಮೀಡಿಯಮ್ ದ ಸ್ಪೀಡ್ ಆಫ್ ಲೈಟ್ ಈಸ್ ವೆರಿ ಹೈ. ಅಂದರೆ ಈ ಕೊಟ್ಟಿರೋ ಪಿ ಕ್ಯೂ ಆರ್ ಎಸ್ ಮೀಡಿಯಮಲ್ಲಿ ಯಾವ ಒಂದು ಮೀಡಿಯಮಲ್ಲಿ ಸ್ಪೀಡ್ ಆಫ್ ಲೈಟು ತುಂಬ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸು ಕ್ಯೂ, ಪಿ, ಎಸ್, ಆರ್. ಸೊ ಯಾವುದರಲ್ಲಿ ಅಂತ ಅಂದರೆ ಎಸ್, ಓಕೆನಾ? ಎಸ್ ಮೀಡಿಯಮಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಇದ್ದಷ್ಟು ಅದರಲ್ಲಿ ಸ್ಪೀಡ್ ಆಫ್ ಲೈಟ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ, ಓಕೆನಾ? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಸ್ಕೈ ಆ್ಯಸ್ ಸೀನ್ ಫ್ರಮ್ ದ ಸರ್ಫೇಸ್ ಆಫ್ ದ ಮೂನ್ ಅಪಿಯರ್ಸ್ ಡಾರ್ಕ್ ಬಿಕಾಸ್. ಅಂದರೆ ಸರ್ಫೇಸ್ ಆಫ್ ದ ಮೂನಿಂದ ಸ್ಕೈನ ಅಬ್ಸರ್ವ್ ಮಾಡಿದ್ರೆ ಅದು ಡಾರ್ಕ್ ಕಲರ್ ಕಾಣುತ್ತೆ, ಯಾಕೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಓನ್ಲಿ ಅ ಲಿಟಲ್ ಆಫ್ ದ ಬ್ಲೂ ಆ್ಯಂಡ್ ವೈಲೆಟ್ ಕಲರ್ಸ್ ಆರ್ ಸ್ಕ್ಯಾಟರ್ಡ್, ಆಲ್ ದ ಕಲರ್ಸ್ ಆರ್ ಅಬ್ಸಾರ್ಬ್ಡ್ ಬೈ ದ ಅಟ್ಮಾಸ್ಫಿಯರ್ ಪ್ರೆಸೆಂಟ್ ಇನ್ ದ ಮೂನ್, ಆಲ್ ದ ಕಲರ್ಸ್ ಆರ್ ಸ್ಕ್ಯಾಟರ್ಡ್, atmospheric particles needed to scatter the light are not present. So the D is the correct option. Atmospheric particles needed to scatter the light are not present. ಯಾಕೆಂದರೆ ಒಂದು ಲೈಟ್ ಸ್ಕ್ಯಾಟರ್ ಆಗಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸನ್ಲೈಟ್ ಅಂತ ತೊಗೊಂಡ್ರೆ ಆ ಸನ್ಲೈಟು ನಮ್ಮ ಅರ್ತ್ ರೀಚ್ ಆಗಬೇಕಂದ್ರೆ ಅದು ಅಟ್ಮಾಸ್ಫಿಯರಿಂದನೇ ಸಾಧ್ಯ. ಅಂದರೆ ಅಟ್ಮಾಸ್ಫಿಯರಲ್ಲಿರೋ ಪಾರ್ಟಿಕಲ್ಸಿಂದ ಲೈಟ್ ಸ್ಕ್ಯಾಟರ್ ಆಗೋದಕ್ಕೆ ಸಾಧ್ಯ. ಆದ್ದರಿಂದ ಮೂನ್ ಸರ್ಫೇಸ್ ಅಂದರೆ ಮೂನ್ ಸರೌಂಡಿಂಗಲ್ಲಿ ಯಾವುದೇ ಒಂದು ಅಟ್ಮಾಸ್ಫಿಯರ್ ಅಥವಾ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸ್ ಇಲ್ಲದೆ ಇರೋದ್ರಿಂದ ಸೊ ಸ್ಕೈ ಬಂದುಬಿಟ್ಟು ಡಾರ್ಕ್ ಕಲರ್ ಕಾಣುತ್ತೆ, ಓಕೆನಾ? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಅಬ್ಸರ್ವ್ ದ ಫಿಗರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಅಂದರೆ ಒಂದು ಡಯಾಗ್ರಾಮ್ ಏನಿದೆ, ಇಮೇಜ್ ಏನಿದೆ, ಆ ಒಂದು ಫಿಗರ್ ನೋಡ್ಬಿಟ್ಟು ಅಂದರೆ ಯಾವ ಆಪ್ಷನ್ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ದೆರ್ ಈಸ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸೋಲೆನಾಯ್ಡ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದ ಸೋಲೆನಾಯ್ಡ್. Solenoid is kept in a strong magnetic field. Solenoid is experiencing mechanical force. So the option B is the correct answer. The magnetic field is same at all points inside the solenoid. So solenoid ಬಗ್ಗೆ ನಾನು ಆಲ್ರೆಡಿ ಮುಂದಿನ ಬಿಫೋರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಈ ಸೋಲೆನಾಯ್ಡಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆ ಅವು ತುಂಬ ಯೂನಿಫಾರ್ಮಿಟಿ ಹೊಂದಿರ್ತವೆ ಆ್ಯಂಡ್ ಪ್ಯಾರಲಲ್ ಆಗಿರ್ತವೆ ಆ್ಯಂಡ್ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತವೆ, ಓಕೆ, ಹೌದಲ್ವಾ? ಆ್ಯಂಡ್ ತುಂಬ ಸ್ಟ್ರಾಂಗ್ ಇರ್ತವೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೋಲೆನಾಯ್ಡಲ್ಲಿ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಸೇಮ್ ಅಟ್ ಆಲ್ ಪಾಯಿಂಟ್ಸ್ ಇನ್ಸೈಡ್ ದ ಸೋಲೆನಾಯ್ಡ್, ಓಕೆನಾ? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಸೊ ಸೆಕೆಂಡ್ ಮೈನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್.
ರೈಟ್ ದ ಸಿಂಬಲ್ಸ್ ಆಫ್ ದ ಫಾಲೋಯಿಂಗ್ ಕಂಪೋನೆಂಟ್ಸ್ ಯೂಸ್ಡ್ ಇನ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಆ್ಯಮ್ಮೀಟರ್ ಕೇಳಿದ್ದಾರೆ, ಅಂದರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಸಿಂಬಲ್ನ ಕೇಳಿದ್ದಾರೆ. ಸೊ ಬಂದುಬಿಟ್ಟು ಆ್ಯಮ್ಮೀಟರ್ದು ಸಿಂಬಲ್ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ ನೋಡಿ, ಆ್ಯಂಡ್ ಕ್ಲೋಸ್ಡ್ ಪ್ಲಗ್ ಕೀ. ಓಕೆನಾ. ಸೊ ಇಲ್ಲಿ ಕಾಂಪೊನೆಂಟ್ಸು ಮತ್ತು ಸಿಂಬಲ್ಸ್, ಓಕೆನಾ, ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇದೆ ಅದ್ರದ್ದು ಸಿಂಬಲ್ಸ್ ಎಲ್ಲ ಇದರಲ್ಲಿದೆ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಅಥವಾ ವಿಡಿಯೋ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಇವೆಲ್ಲ 1 ಮಾರ್ಕಿಗೆ ಕೇಳ್ತಾರೆ ಎಕ್ಸಾಮಲ್ಲಿ. So the next question is, what is the center of curvature of a spherical mirror? So ಆನ್ಸರ್ ಬಂದುಬಿಟ್ಟು, ದ ಸೆಂಟರ್ ಆಫ್ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಫ್ರಮ್ ವಿಚ್ ದ ಮಿರರ್ ವಾಸ್ ಕಟ್ ಆರ್ ಸ್ಲೈಸಡ್. ಅಂದರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಫಿಗರ್ನ. ಸೊ ಸಿ ಇಂದ ಡಿನೋಟ್ ಮಾಡಿದೆಯಲ್ಲ, ಅದು ಸೆಂಟರ್ ಆಫ್ ದಿ ಕರ್ವೇಚರ್. ಅಂದರೆ ಸಪೋಸ್ ಕಟ್ ಮಾಡಿದ್ರೆ ಆ ಸ್ಪೆರಿಕಲ್ ಶೇಪ್ ಏನಿದೆ ಅದನ್ನು ಕಟ್ ಮಾಡಿದ್ರೆ 2 ಹಾಫ್ ಡಿವೈಡ್ ಆಗಬೇಕು. ಅದನ್ನು ನಾವು ಸೆಂಟರ್ ಆಫ್ ದ ಕರ್ವೇಚರ್ ಅಂತ ಹೇಳ್ತೀವಿ. ಸೊ ದ ನೆಕ್ಸ್ಟ್ ಮೇನ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಸೊ ಫಸ್ಟ್ ಕ್ವೆಶನ್ ಈಸ್, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್. ಓಕೆನಾ. ಸೊ ಕಾನ್ವೆಕ್ಸ್ ಮಿರರ್ ಅಂದರೆ ಏನು ಅಂದರೆ, ಕಾನ್ವೆಕ್ಸ್ ಮಿರರ್ ಈಸ್ ಎ ಸ್ಪೆರಿಕಲ್ ಮಿರರ್, ಹೌದಲ್ವಾ, ಸ್ಪೆರಿಕಲ್ ಇನ್ ಶೇಪ್, ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಈಸ್ ಅಪಾರ್ಟ್. ಅಂದರೆ ಇಲ್ಲೇನಂದರೆ, ಇಲ್ಲಿ ಒಂದು ಲೈಟ್ ರೇನ ಪಾಸ್ ಮಾಡಿದ್ರೆ ಅದು ಯಾವುದೇ, ಅಂದರೆ ಇವಾಗ ಇಲ್ಲಿ ನೋಡಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಪ್ಯಾರಲಾಗಿ ಲೈಟ್ ರೇನ ಪಾಸ್ ಮಾಡಿದ್ದಾರೆ. ಆದರೆ ಅದು ಯಾವುದೇ ಒಂದು ಲೈಟ್ ಕೂಡ ಅದು ಸೆಂಟರ್ ಆಫ್ ದಿ ಕರ್ವೇಚರ್ ಏನಿದೆ ಅದನ್ನು ರೀಚ್ ಆಗೋದಿಲ್ಲ. ಅಂದರೆ ಆ ಸರ್ಫೇಸಿಂದ ಡೈವರ್ಜ್ ಆಗುತ್ತೆ, ಅಂದರೆ ರಿಫ್ಲೆಕ್ಟ್ ಆಗಿಬಿಡುತ್ತೆ. ಓಕೆನಾ. ದ ಕಾನ್ಕೇವ್ ಮಿರರ್ ಈಸ್ ಎ ಸ್ಪೆರಿಕಲ್ ಮಿರರ್ ಹೂಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಟುವಾರ್ಡ್ಸ್ ದ ಸೆಂಟರ್ ಆಫ್ ದ ಸ್ಪಿಯರ್. ಅದು ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರು. ಕಾನ್ಕೇವ್ ಮಿರರ್ ಬಂದುಬಿಟ್ಟು ಟುವಾರ್ಡ್ಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಈಸ್ ಅಪಾರ್ಟ್. ಓಕೆನಾ. ಇಲ್ಲಿ ಅಬ್ಸರ್ವ್ ಮಾಡಿ ಕೆಳಗೆ ಎಲ್ಲ ಒಂದು ಲೈಟ್ ರೇನ ಪಾಸ್ ಮಾಡಿದಾಗ ಅದು ಒಂದೇ ಕಡೆ, ಅಂದರೆ ಫೋಕಸ್ ಪಾಯಿಂಟ್ ಏನಿದೆ ಅಲ್ಲಿ ಎಲ್ಲ ಕೂಡ ಮೀಟ್ ಆಗಿದ್ದಾವೆ, ಹೌದಲ್ವಾ. ಬಟ್ ಇಲ್ಲಿ ಕಾನ್ವೆಕ್ಸ್ ಮಿರರ್ ಏನಿದೆ ಅಲ್ಲೆಲ್ಲ ಬೇರೆ ಬೇರೆ ಕಡೆ ಡೈವರ್ಜ್ ಆಗಿದೆ. ಸೊ ಕಾನ್ವೆಕ್ಸ್ ಮಿರರ್ ಈಸ್ ನೌನ್ ಆಸ್ ದ ಡೈವರ್ಜಿಂಗ್ ಮಿರರ್, ಹೌದಲ್ವಾ. ಯಾವುದೇ ಒಂದು ಲೈಟ್ ರೇ ಕೂಡ ಅಂದರೆ ಮೀಟ್ ಆಗೋದಿಲ್ಲ, ಯಾವ ಪಾಯಿಂಟಲ್ಲೂ ಕೂಡ ಬೇರೆ ಬೇರೆ ಡೈರೆಕ್ಷನಲ್ಲಿ ರಿಫ್ಲೆಕ್ಟ್ ಆಗ್ತವೆ. ಅದೇ ಕಾನ್ಕೇವ್ ಮಿರರ್ ಈಸ್ ನೌನ್ ಆಸ್ ದ ಕನ್ವರ್ಜಿಂಗ್ ಮಿರರ್. ಪ್ರತಿಯೊಂದು ಲೈಟ್ ರೇ ಕೂಡ ಒಂದು ಪಾಯಿಂಟಲ್ಲಿ ಅವು ಮೀಟ್ ಆಗ್ತವೆ, ಅದಕ್ಕೋಸ್ಕರ ನಾವು ಕನ್ವರ್ಜಿಂಗ್ ಮಿರರ್ ಅಂತ ಹೇಳ್ತೀವಿ. ಓಕೆನಾ. ದ ಫೋಕಸ್ ಲೈಸ್ ಬಿಹೈಂಡ್ ದ ಮಿರರ್, ಹೌದಲ್ವಾ. ಬಿಹೈಂಡ್ ದ ಮಿರರ್ ಫೋಕಸ್ ಲೈನ್ ಬಂದುಬಿಟ್ಟು ಬಿಹೈಂಡ್ ದ ಮಿರರ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಫೋಕಸ್ ಲೈಸ್ ಇನ್ ಫ್ರಂಟ್ ಆಫ್ ದ ಮಿರರ್. ಇಲ್ಲಿ ಎಫ್ ಇದೆಯಲ್ಲ, ಅದು ಫೋಕಸ್ ಪಾಯಿಂಟು. ಸೊ ಇನ್ ಫ್ರಂಟ್ ಆಫ್ ದ ಮಿರರ್ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಫೈಂಡ್ ದ ಫೋಕಲ್ ಲೆಂತ್ ಆಫ್ ಎ ಕಾನ್ವೆಕ್ಸ್ ಮಿರರ್ ದಟ್ ಹ್ಯಾಸ್ ಎ ರೇಡಿಯಸ್ ಆಫ್ ಕರ್ವೇಚರ್ 32 ಸೆಂಟಿಮೀಟರ್. ಸೊ ಟು ಫೈಂಡ್ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಏನಿದೆ 32 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ವಿ ನೋ ದಟ್ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು r/2, ಹೌದಲ್ವಾ. ಸೊ ರೇಡಿಯಸ್ ಆಫ್ ಕರ್ವೇಚರು ಬಂದುಬಿಟ್ಟು 32 ಸೆಂಟಿಮೀಟರು divided by 2, so 16 centimeter. Thus focal length of convex mirror is ಬಂದುಬಿಟ್ಟು 16 centimeter. ಓಕೆನಾ. ಸೊ ಬಿ ಬಂದುಬಿಟ್ಟು, ಇಫ್ ದ ಪವರ್ ಆಫ್ ಎ ಲೆನ್ಸ್ ಈಸ್ -2.0 D ಅಂದರೆ ಡಯಾಪ್ಟರ್, ವಾಟ್ ಟೈಪ್ ಆಫ್ ಲೆನ್ಸ್ ಈಸ್ ಇಟ್. ಅಂದರೆ ಲೆನ್ಸ್ ಪವರ್ ಆಫ್ ಲೆನ್ಸ್ ಬಂದುಬಿಟ್ಟು -2.0 ಡಯಾಪ್ಟರ್ ಇದ್ದರೆ ಅದು ಯಾವ ಥರದ ಲೆನ್ಸ್ ಅಂತ ಕೇಳಿದ್ದಾರೆ. ದ ಲೆನ್ಸ್ ವಿತ್ ಎ ಪವರ್ ಆಫ್ -2.0 diopter is a concave lens because ಯಾಕೆ ಅಂದರೆ the negative sign of the power indicates that the lens is diverging. ಓಕೆನಾ. ಅಂದರೆ ನೆಗೆಟಿವ್ ಸೈನ್ ಇರೋದ್ರಿಂದ ಅದು ಡೈವರ್ಜಿಂಗ್ ಲೆನ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಮಿರರ್ಗೂ
ಲೆನ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲಿ ಕಾನ್ವೆಕ್ಸ್ ಮಿರರ್ ಅಂತ ತಗೊಂಡ್ರೆ ಇದು ಡೈವರ್ಜಿಂಗ್, ಅದೇ ಕಾನ್ವೆಕ್ಸ್ ಲೆನ್ಸ್ ಅಂತ ತಗೊಂಡ್ರೆ ಅದು ಕನ್ವರ್ಜಿಂಗ್ ಕ್ಯಾರೆಕ್ಟರ್ನ ತೋರಿಸುತ್ತೆ. ಅದೇ ಕಾನ್ಕೇವ್ ಮಿರರ್ ತಗೊಂಡ್ರೆ ಇದು ಕನ್ವರ್ಜಿಂಗು, ಅದೇ ರೀತಿ ಕಾನ್ಕೇವ್ ಲೆನ್ಸ್ ಅಂತ ತಗೊಂಡ್ರೆ ಡೈವರ್ಜಿಂಗ್ ಕ್ಯಾರೆಕ್ಟರ್ನ ತೋರಿಸುತ್ತೆ. ಓಕೆನಾ, ಅಂದರೆ ಮಿರರ್ಗೆ ವೈಸ ವರ್ಸ ಲೆನ್ಸ್. ಓಕೆನಾ. So the next question is, how does overload and short circuit occur in an electric circuit? Explain what is the function of fuse during this situation ಅಂತ ಕೇಳಿದ್ದಾರೆ. ಅಂದರೆ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಅದು ಹೇಗೆ ಆಗುತ್ತೆ ಅಂತ ಕೇಳಿದ್ದಾರೆ. ಮತ್ತು ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಆದಾಗ ಫ್ಯೂಸು ಯಾವ ರೀತಿ ರೋಲ್ನ ಪ್ಲೇ ಮಾಡುತ್ತೆ, ಅಂದರೆ ಆ ಸಿಚುಯೇಷನಲ್ಲಿ ಅದ್ರ ಫಂಕ್ಷನ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ರೀಸನ್ಸ್ ಫಾರ್ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಇನ್ electric circuit is, overload occurs when too many devices are connected into a single circuit. ಓಕೆನಾ, ಅಂದರೆ ಒಂದು ಸಿಂಗಲ್ ಸಾಕೆಟ್ಗೆ ಟೂ ಮೆನಿ ಡಿವೈಸಸ್ದು ಪ್ಲಗಿನ್ ಮಾಡಿದಾಗ, ಅಂದರೆ ಇವಾಗ ರೆಫ್ರಿಜರೇಟ್ದು ಒಂದಕ್ಕೆ, ಫ್ಯಾನ್ದು ಒಂದಕ್ಕೆ, ಆ ಥರ ಸಿಂಗಲ್ ಸಾಕೆಟ್ಗೆ ಟೂ ಮೆನಿ ಡಿವೈಸಸ್ದು ಪ್ಲಗಿನ್ ಮಾಡಿದಾಗ ಅವಾಗೇನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಅಕರ್ಸ್ ವೆನ್ ಎ ಲೈವ್ ವಯರ್ ಟಚಸ್ ಎ ನ್ಯೂಟ್ರಲ್ ವಯರ್. ಅಂದರೆ ಇವಾಗ ಇದು ಲೈವ್ ವಯರ್ ಆ್ಯಂಡ್ ನ್ಯೂಟ್ರಲ್ ವಯರ್ ಆ್ಯಂಡ್ ಅರ್ತ್ ವಯರ್, 3 ಟೈಪ್ಸ್ ಆಫ್ ವಯರ್ಸ್ ಇರ್ತಾವಲ್ಲ. ಸೊ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ ಅಂದರೆ, ಲೈವ್ ವಯರ್ ಟಚಸ್ ನ್ಯೂಟ್ರಲ್ ವಯರ್, ಅಂದರೆ ಅವೆರಡು ಟಚ್ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಓಕೆನಾ. ಸೊ ದ ಫ್ಯೂಸ್ ವಯರ್, ಅಂದರೆ ಫ್ಯೂಸ್ದು ಏನು ಫಂಕ್ಷನ್ನು ಅಂತಂದರೆ, ದ ಫ್ಯೂಸ್ ವಯರ್ ಹೀಟ್ಸ್ ಅಪ್ ಆ್ಯಂಡ್ ಮೆಲ್ಟ್ಸ್. ಓಕೆನಾ, ದ ಫ್ಯೂಸ್ ಆ್ಯಕ್ಟ್ಸ್ ಆ್ಯಸ್ ಎ ಸೇಫ್ಟಿ ಡಿವೈಸ್ ದಟ್ ಬ್ರೇಕ್ಸ್ ದ ಸರ್ಕ್ಯೂಟ್ ಬೈ ಮೆಲ್ಟಿಂಗ್ ವೆನ್ ಎಕ್ಸೆಸಿವ್ ಕರೆಂಟ್ ಫ್ಲೋಸ್. ಅಂದರೆ ಯಾವ ಥರ ರೋಲ್ನ ಪ್ಲೇ ಮಾಡುತ್ತೆ ಅಂದರೆ, ದ ಫ್ಯೂಸ್ ವಯರ್ ಹೀಟ್ಸ್ ಅಪ್, ಅದು ಹೀಟ್ ಆಗುತ್ತೆ, ಫ್ಯೂಸ್ ವಯರ್ ಏನಿದೆ ಅದು ಹೀಟ್ ಆಗುತ್ತೆ ಆ್ಯಂಡ್ ಮೆಲ್ಟ್ ಆಗುತ್ತೆ, ಬ್ರೇಕಿಂಗ್ ದ ಸರ್ಕ್ಯೂಟ್ ಆ್ಯಂಡ್ ಸ್ಟಾಪ್ ಎಕ್ಸೆಸಿವ್ ಕರೆಂಟ್ ಫ್ಲೋ. ಓಕೆನಾ, ಅಂದರೆ ಅದು ಹೀಟಾಗಿ ಅದು ಮೆಲ್ಟ್ ಆಗಿಬಿಡುತ್ತೆ, ಅವಾಗೇನಾಗುತ್ತೆ ಸರ್ಕ್ಯೂಟು, ಅಂದರೆ ಪವರು ಫ್ಲೋ ಆಗೋದಿಲ್ಲ, ಅದು ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಎಕ್ಸೆಸಿವ್ ಕರೆಂಟ್ ಫ್ಲೋ ಆ್ಯಂಡ್ ದಟ್ ಈಸ್ ಕಟ್ಟಿಂಗ್ ಆಫ್ ದ ಪವರ್ ಟು ದ ಸರ್ಕ್ಯೂಟ್. ಅಂದರೆ ಸರ್ಕ್ಯೂಟ್ಗೆ ಯಾವುದೇ ಒಂದು ಪವರು ಫ್ಲೋ ಆಗೋದಿಲ್ಲ, ಅಂದರೆ ಫ್ಲೋ ಆಫ್ ಕರೆಂಟು ಸ್ಟಾಪ್ ಆಗಿಬಿಡುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಮೈನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 8th ಕ್ವಶನ್ ನೋಡಿ, ಡ್ರಾ ದ ರೇ ಡಯಾಗ್ರಾಮ್ ಟು ಶೋ ದ ಇಮೇಜ್ ಫಾರ್ಮೇಷನ್ ಬೈ ಎ ಕಾನ್ವೆಕ್ಸ್ ಲೆನ್ಸ್ when the object is kept at 2f1 of the lens. With the help of the ray diagram, mention the position and nature of the image formed. ಅಂದರೆ ಇಲ್ಲಿ ಆಬ್ಜೆಕ್ಟು 2f1ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಆ್ಯಂಡ್ ಅದ್ರ ಇಮೇಜ್ ನೇಚರ್ ಏನು, ಪೊಸಿಷನ್ ಏನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. So when an object is placed at 2f1 in front of a convex lens, ಅಂದರೆ ಒಂದು ಆಬ್ಜೆಕ್ಟ್ನ 2f1ಅಲ್ಲಿ, ಅದರಲ್ಲೂ ಇನ್ ಫ್ರಂಟ್ ಆಫ್ ದ, ಅಂದರೆ ಮುಂದೆ 2f1ಅಲ್ಲಿ ಪ್ಲೇಸ್ ಮಾಡಿದ್ರೆ ಆ ಇಮೇಜ್ ಫಾರ್ಮೇಷನ್ ಬಂದ್ಬಿಟ್ಟು ಅದರ್ ಸೈಡ್, ಅಂದರೆ ಬ್ಯಾಕ್ ಸೈಡ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಫಾರ್ಮ್ ಆಗುತ್ತೆ. ಅದರ್ ಸೈಡ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ದಟ್ ಈಸ್ ಆಟ್ 2f2. ಓಕೆನಾ, ಅಂದರೆ ಇನ್ ಫ್ರಂಟ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಆಬ್ಜೆಕ್ಟ್ ಪ್ಲೇಸ್ ಮಾಡಿದಾಗ ಇಮೇಜ್ ಬಂದುಬಿಟ್ಟು ಅದರ್ ಸೈಡ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಫಾರ್ಮ್ ಆಗುತ್ತೆ. ಸೊ ನೇಚರ್ ಆಫ್ ದ ಇಮೇಜ್ ಬಂದುಬಿಟ್ಟು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆ್ಯಂಡ್ ದ ಸೇಮ್ ಸೈಜ್ ಆ್ಯಸ್ ದ ಆಬ್ಜೆಕ್ಟ್. ಅಂದರೆ ರಿಯಲ್ ಸೇಮ್ ಇರುತ್ತೆ ಆ್ಯಂಡ್ ಇನ್ವರ್ಟೆಡ್, ಅಂದರೆ ಆಬ್ಜೆಕ್ಟ್ ಬಂದುಬಿಟ್ಟು ಅಪ್ಪರ್ ಡೈರೆಕ್ಷನ್ನಲ್ಲಿದ್ದರೆ ಇಮೇಜ್ ಬಂದುಬಿಟ್ಟು ಡೌನ್ ಡೈರೆಕ್ಷನ್ ಇರುತ್ತೆ, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿರುತ್ತೆ ಆ್ಯಂಡ್ ಸೇಮ್ ಸೈಜ್ ಇರುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಸ್ಟೇಟ್ ಹೋಮ್ಸ್ ಲಾ. On which factors does the resistance of a conductor depend? Mention the SI unit of electric power. ಅಂದರೆ ಇಲ್ಲಿ ಹೋಮ್ಸ್ ಲಾ ಸ್ಟೇಟ್ಮೆಂಟ್ ಕೇಳಿದ್ದಾರೆ ಆ್ಯಂಡ್ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದ್ದಾರೆ, ಆ್ಯಂಡ್ SI unit of electric power. So Ohm's law states that in the presence of resistance, the voltage across a conductor is directly proportional to the current flowing through it
ಪ್ರೊವೈಡೆಡ್ ಆಲ್ ಫಿಸಿಕಲ್ ಕಂಡೀಷನ್ಸ್ ಆ್ಯಂಡ್ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ ರೆಸಿಸ್ಟೆನ್ಸ್ ವೋಲ್ಟೇಜ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಅಷ್ಟೇ. ಓಕೆನಾ. ಅಂದರೆ ಇಲ್ಲಿ ನೋಡಿ ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಅಥವಾ ಅಂದರೆ ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಅಥವಾ ಕರೆಂಟ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಡಿವೈಡ್ ಬೈ ರೆಸಿಸ್ಟೆನ್ಸ್, ಅಂದರೆ ಈ ಥರ. ಓಕೆನಾ. ಸೊ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ರೆಸಿಸ್ಟಿವಿಟಿ, ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್ ವಿಚ್ ಈಸ್ ಗಿವನ್ ಬೈ ದ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಅಂದರೆ ಇದು ರೆಸಿಸ್ಟೆನ್ಸ್ ಏನಿದೆ ರೆಸಿಸ್ಟಿವಿಟಿ ಮೇಲೆ ಆ್ಯಂಡ್ ಲೆಂತ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಬಂದುಬಿಟ್ಟು ಆರ್ ಇಸ್ ಈಕ್ವಲ್ ಟು ಆರ್ ಅಂದರೆ ರೆಸಿಸ್ಟೆನ್ಸ್, ರೋ ಮೀನ್ಸ್ ರೆಸಿಸ್ಟಿವಿಟಿ, ಎಲ್ ಮೀನ್ಸ್ ಲೆಂತ್ ಆ್ಯಂಡ್ ಎ ಮೀನ್ಸ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ದು ಏನು ಫಂಕ್ಷನ್ ಅಂದರೆ ಲೈಕ್ ಅದ್ರ ಇಂಪಾರ್ಟೆನ್ಸ್ ಏನು, ಆ್ಯಂಡ್ ಇದು ಇದ್ರ ನೇಚರ್ ಬಂದುಬಿಟ್ಟು ಅಪೋಸಸ್. ಓಕೆನಾ. ಅದು ಅಪೋಸ್ ಮಾಡಿದ್ರೂ ಏನಕ್ಕೆ ಇದನ್ನು ರೆಸಿಸ್ಟೆನ್ಸ್ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ನೋಡೋದಾದರೆ ಇದ್ರ ಪ್ರಾಪರ್ಟಿ ಬಂದುಬಿಟ್ಟೇ ಆ ಒಂದು ಮೆಟೀರಿಯಲಲ್ಲಿ ಅಪೋಸಿಂಗ್ ಕ್ಯಾರೆಕ್ಟರು. ಓಕೆನಾ. ಆದ್ರೂ ಏನಕ್ಕೆ ಇರುತ್ತೆ ಅಂತ ಅಂದರೆ ಇಟ್ ಈಸ್ ಬೇಸಿಕ್ ಪ್ರಾಪರ್ಟಿ ಆಫ್ ಸಬ್ಸ್ಟ್ಯಾನ್ಸ್, ಇಟ್ ಟ್ರಾನ್ಸ್ಫಾರ್ಮ್ಸ್ ಎಲೆಕ್ಟ್ರಿಕ್ ಎನರ್ಜಿ ಇಂಟು ಹೀಟ್ ಎನರ್ಜಿ. ಓಕೆನಾ. ಬಟ್ ಇದು ಅಪೋಸಸ್ ಮಾಡಿದ್ರೂ ಕೂಡ ಇದ್ರ ಇಂಪಾರ್ಟೆನ್ಸ್ ಏನು ಅಂದರೆ ಈ ಎಲೆಕ್ಟ್ರಿಕ್ ಎನರ್ಜಿನ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ರೆಸಿಸ್ಟೆನ್ಸು ಇಂಪಾರ್ಟೆಂಟ್. ಓಕೆನಾ. ಸೊ ದ ಎಲೆಕ್ಟ್ರಿಕ್ ಪವರ್ ಡೆಫಿನಿಷನ್ ನೋಡೋದಾದರೆ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಬೈ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ಅಂದರೆ ಎಲೆಕ್ಟ್ರಿಕ್ ಪವರ್ ಏನು ಅಂತಂದರೆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಿಂದ ಏನು ಇಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಏನು ಪ್ರೊಡ್ಯೂಸ್ ಅಥವಾ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ನಾವು ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಿ. ಸೊ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಬಂದುಬಿಟ್ಟು ವ್ಯಾಟ್. ಓಕೆನಾ. So the next question is state Joule's law of heating. Name the metal used in the filament and the gas filled in electric bulb. ಓಕೆನಾ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಸ್ಟೇಟ್ಮೆಂಟ್ ನೋಡೋದಾದರೆ ಇಟ್ ಸ್ಟೇಟ್ಸ್ ದಟ್ ದ ಪವರ್ ಆಫ್ ಹೀಟಿಂಗ್ ಜನರೇಟೆಡ್ ಬೈ ಎನ್ ಎಲೆಕ್ಟ್ರಿಕ್ ಕಂಡಕ್ಟರ್ ಈಸ್ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ದ ಸ್ಕ್ವೇರ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂದರೆ ಏನು ಪವರ್ ಆಫ್ ಹೀಟಿಂಗ್ ಅಂದರೆ ಏನು ಹೀಟ್ ಜನ್ರೇಟ್ ಆಗುತ್ತೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಮತ್ತು ಸ್ಕ್ವೇರ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಓಕೆನಾ. ಅಂದರೆ ಇದು ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ಬಂದುಬಿಟ್ಟು H ಇಸ್ ಈಕ್ವಲ್ ಟು RI² ಇಂಟು T ಅಥವಾ Q ಅಂತಲೂ ತೊಗೋಬೋದು. ಓಕೆನಾ. ಸೊ ದ ಫ್ಯೂಸ್ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್ಸ್ ಲೈಕ್ ಅಂದರೆ ಫ್ಯೂಸು ಯಾವ ರೀತಿ ಸರ್ಕ್ಯೂಟ್ಸಲ್ಲಿ ಕನೆಕ್ಟ್ ಆಗಿರ್ತವೆ ಅಂತ. ದ ಫ್ಯೂಸ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಲೈವ್ ವಯರ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ದಿಸ್ ಈಸ್ ಬಿಕಾಸ್ ಆಫ್ ಇಟ್ ಪ್ರೊಟೆಕ್ಟ್ ಅಪ್ಲಯನ್ಸಸ್ ಫ್ರಮ್ ಹೈ ಕರೆಂಟ್ಸ್. ಓಕೆ. ಅಂದರೆ ಯಾಕೆ ಸೀರೀಸಲ್ಲಿ ಆ್ಯಂಡ್ ಕನೆಕ್ಟ್ ಆಗಿರುತ್ತೆ ಆ್ಯಂಡ್ ಇದು ಲೈವ್ ವಯರಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆನಾ. ಯಾಕೆ ಅಂದರೆ ಒಂದು ಹೈ ಕರೆಂಟ್ ಏನಾದರೂ ಫ್ಲೋ ಆದರೆ ಈ ಫ್ಯೂಸು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಏನಿದೆ ಗೊತ್ತಲ್ವ ಅಪ್ಲಯನ್ಸಸ್ಸು. ಸೊ ಆ ಒಂದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇದು ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಇಫ್ ದ ಫ್ಯೂಸ್ ಈಸ್ ಪುಟ್ ಇನ್ ದ ನ್ಯೂಟ್ರಲ್ ವಯರ್. ಓಕೆನಾ. ಅಂದರೆ 3 ಟೈಪ್ಸ್ ಆಫ್ ವಯರ್ ಇರ್ತಾವಲ್ಲ. ಸೊ ಸಪೋಸ್ ನ್ಯೂಟ್ರಲ್ ವಯರಲ್ಲಿ ಫ್ಯೂಸ್ನ ಪ್ಲೇಸ್ ಮಾಡಿದ್ರೆ ದೆನ್ ಡ್ಯೂ ಟು ಎಕ್ಸೆಸಿವ್ ಫ್ಲೋ ಆಫ್ ಕರೆಂಟ್ ದೆನ್ ದ ಫ್ಯೂಸ್ ಬರ್ನ್ಸ್. ಓಕೆನಾ. ಫ್ಯೂಸ್ ಬರ್ನ್ ಆಗುತ್ತೆ ಆ್ಯಂಡ್ ಕರೆಂಟ್ ಸ್ಟಾಪ್ಸ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಓಕೆನಾ. ಸೊ ಮೆಟಲ್ ಯೂಸ್ಡ್ ಇನ್ ದ ಫಿಲಮೆಂಟ್ ಈಸ್ ಟಂಗ್ಸ್ಟನ್. ಓಕೆನಾ. ಟಂಗ್ಸ್ಟನ್ ಫಿಲಮೆಂಟ್ನ ಯೂಸ್ ಮಾಡಿರ್ತಾರೆ. ಸೊ ಬಲ್ಬ್ಸ್ ಆರ್ ಫಿಲ್ಡ್ ವಿತ್ ನೈಟ್ರೋಜನ್ ಆ್ಯಂಡ್ ಆರ್ಗನ್ ಗ್ಯಾಸ್ ಟು ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ಟಂಗ್ಸ್ಟನ್ ಫಿಲಮೆಂಟ್. ಅಂದರೆ ಬೇರೆ ಒಂದು ಮೆಟಲ್ಸ್ಗೆ ಅಂದರೆ ಬೇರೆ ಒಂದು ಗ್ಯಾಸಸ್ಗೆ ಕಂಪೇರ್ ಮಾಡಿದ್ರೆ ಇವು ಇನರ್ಟ್ ಗ್ಯಾಸಸ್ಸು. ಅಂದರೆ ಯಾವ ಬೇರೆ ಒಂದು ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೈಟ್ರೋಜನ್ ಮತ್ತು ಆರ್ಗನ್ ಗ್ಯಾಸ್ನ ಫಿಲ್ ಮಾಡ್ತಾರೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಎಕ್ಸ್ಪ್ಲೈನ್ ದ ಆ್ಯಕ್ಟಿವಿಟಿ ಟು ಶೋ ದ ಪ್ಯಾಟ್ರನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್. ಅಂದರೆ ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ.
ಒಂದು ಸ್ಟ್ರೈಟ್ ಕಂಡಕ್ಟರ್ ಅಂದರೆ ಕರೆಂಟ್ ಕ್ಯಾರಿ ಮಾಡ್ತಿರೋ ಒಂದು ಕಂಡಕ್ಟರ್ನ ಪ್ಲೇಸ್ ಮಾಡಿದಾಗ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಹೇಗೆ ಅರೇಂಜ್ ಆಗ್ತವೆ ಅಂತ ಶೋ ಮಾಡೋದಕ್ಕೋಸ್ಕರ ಒಂದು ಆ್ಯಕ್ಟಿವಿಟಿ ಇಟ್ಟಿದ್ದಾರೆ. ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡಯಾಗ್ರಾಮ್ ಇದೆಯಲ್ಲ, ಅದು ಅಬ್ಸರ್ವ್ ಮಾಡಿ. ಸೊ activity to show the pattern of magnetic field lines around a straight conductor carrying current is attach the thick wire ಅಂದರೆ ಒಂದು ಮೆಟಲ್ ವಯರ್ ಅಥವಾ ಕರೆಂಟ್ ಕ್ಯಾರಿಯಿಂಗ್ ವಯರ್ ಏನಿದೆ ಥ್ರೂ ಎ ಹೋಲ್ ಅಟ್ ದ ಮಿಡಲ್ ಆಫ್ ದ ಕಾರ್ಡ್ಬೋರ್ಡ್ ಆ್ಯಂಡ್ ಕ್ಲ್ಯಾಂಪ್ ಇಟ್ ಇನ್ ಎ ಸ್ಟ್ಯಾಂಡ್. ಅಂದರೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಏನಿದೆ ಅದ್ರ ಮಿಡಲಲ್ಲಿ ಒಂದು ಹೋಲ್ ಮಾಡಿಬಿಟ್ಟು ಅದ್ರ ಮೂಲಕ ವಯರ್ನ ಅಟ್ಯಾಚ್ ಮಾಡಿದ್ದಾರೆ. ಅಟ್ಯಾಚ್ ದ ಎಂಡ್ಸ್ ಆಫ್ ದ ವಯರ್ ಥ್ರೂ ಎ ಕೀ ವೇರಿಯೇಬಲ್ ರೆಸಿಸ್ಟರ್ ಆ್ಯಂಡ್ ಎನ್ ಆ್ಯಮ್ಮೀಟರ್. ಆ ಒಂದು ವಯರ್ ಎಂಡ್ಸ್ ಏನಿದೆ ಅವನ್ನ ಕೀ ಮತ್ತು ವೇರಿಯೇಬಲ್ ರೆಸಿಸ್ಟರ್ ಆ್ಯಂಡ್ ಆ್ಯಮ್ಮೀಟರ್ಗೆ ಕನೆಕ್ಟ್ ಮಾಡಬೇಕು. ಆನ್ ಐದರ್ ಸೈಡ್ ಆಫ್ ದ ಬ್ಯಾಟ್ರಿ ಅಂದರೆ ಬ್ಯಾಟ್ರಿ ಎರಡು ಸೈಡು ಆ್ಯಂಡ್ ಹೋಲ್ಡ್ ಇಟ್ ವರ್ಟಿಕಲಿ ಆ್ಯಂಡ್ ಪರ್ಪೆಂಡಿಕ್ಯುಲರ್ಲಿ ಪ್ಲೇಸ್ ಮಾಡಬೇಕು, ವರ್ಟಿಕಲಾಗಿ ಪ್ಲೇಸ್ ಮಾಡಬೇಕು. ಆ್ಯಂಡ್ ಸ್ಪ್ರೆಡ್ ದ ಐರನ್ ಫಿಲ್ಲಿಂಗ್ಸ್ ಯೂನಿಫಾರ್ಮ್ಲಿ ಆನ್ ದ ಕಾರ್ಡ್ಬೋರ್ಡ್ ಆ್ಯಂಡ್ ಪ್ಲೇಸ್ ದ ಮ್ಯಾಗ್ನೆಟಿಕ್ ನೀಡಲ್ ಆನ್ ದ ಬೋರ್ಡ್. ಅಂದರೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಏನಿದೆ ಅದ್ರ ಮೇಲೆ ಐರನ್ ಫಿಲ್ಲಿಂಗ್ಸ್ನ ಸ್ಪ್ರೆಡ್ ಮಾಡಬೇಕು, ಅಂದರೆ ಹಾಕಬೇಕು. ಆ್ಯಂಡ್ ಮ್ಯಾಗ್ನೆಟಿಕ್ ನೀಡಲ್ನ ಬೋರ್ಡ್ ಮೇಲೆ ಪ್ಲೇಸ್ ಮಾಡಬೇಕು. ಸೊ ನೆಕ್ಸ್ಟು ಕ್ಲೋಸ್ ದ ಕೀ ಆ್ಯಂಡ್ ಟ್ಯಾಪ್ ದ ಕಾರ್ಡ್ಬೋರ್ಡ್ ಸ್ಲೈಟ್ಲಿ ಆ್ಯಂಡ್ ಅಬ್ಸರ್ವ್ ದ ಓರಿಯೆಂಟೇಷನ್ ಆಫ್ ಐರನ್ ಫಿಲ್ಲಿಂಗ್ಸ್. ಅಂದರೆ ಕರೆಂಟ್ ಪಾಸ್ ಮಾಡಬೇಕು, ಅಂದರೆ ಕ್ಲೋಸ್ ದ ಕೀ ಅಂದರೆ ಮೀನ್ಸ್ ಕರೆಂಟ್ ಪಾಸ್ ಮಾಡಿದಾಗ ಟ್ಯಾಪ್ ದ ಕಾರ್ಡ್ಬೋರ್ಡ್ ಸ್ಲೈಟ್ಲಿ ಆ್ಯಂಡ್ ಅಬ್ಸರ್ವ್ ದ ಓರಿಯೆಂಟೇಷನ್ ಆಫ್ ಐರನ್ ಫಿಲ್ಲಿಂಗ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಬೇಕು. ಅಂದರೆ ಫೈನಲಿ ಏನು ರಿಸಲ್ಟ್ ಸಿಗುತ್ತೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಸ್ಟ್ರೈಟ್ ಕಂಡಕ್ಟಿಂಗ್ ವಯರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಂಡಿಕೇಟ್ ದ ಫೀಲ್ಡ್ ಲೈನ್ಸ್. ಅಂದರೆ ಅದ್ರ ಸುತ್ತ ಅಂದರೆ ಅದು ಕರೆಂಟ್ ಪಾಸ್ ಮಾಡಿದಾಗ ಅಲ್ಲಿ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಸು ಫಾರ್ಮ್ ಆಗುತ್ತೆ. ಅಂದರೆ ಅದನ್ನು ನಾವು ಏನಂತ ಇಂಡಿಕೇಟ್ ಮಾಡ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಅರೇಂಜ್ ಆಗುತ್ತೆ ಅಂದರೆ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿ, ಅಲ್ಲಿ ಡಯಾಗ್ರಾಮಲ್ಲಿ ಏನು ಕಾಣ್ತಿದೆ ಆ ಥರ ಸರ್ಕ್ಯುಲರ್ ಆಗಿ ಅರೇಂಜ್ ಆಗ್ತವೆ. Therefore, we can observe that is just on closing the key, the iron fillings are aligned in the pattern of concentric circles around the wire. ಅಂದರೆ ಕರೆಂಟ್ ಪಾಸ್ ಮಾಡಿದಾಗ ಅಂದರೆ ಕ್ಲೋಸಿಂಗ್ ದ ಕೀ ಕರೆಂಟ್ ಪಾಸ್ ಮಾಡಿದಾಗ ಐರನ್ ಫಿಲ್ಲಿಂಗ್ಸ್ ಬಂದುಬಿಟ್ಟು ಅಲೈನ್ ಆಗ್ತವೆ. ಯಾವ್ದು ಒಂದು ಪ್ಯಾಟ್ರನಲ್ಲಿ ಅಂದರೆ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿ ಅರೇಂಜ್ ಆಗ್ತವೆ. ಓಕೆನಾ? So the next question is, explain an experiment to show that a current carrying conductor experiences a force in the magnetic field. ಅಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕರೆಂಟ್ ಕ್ಯಾರಿಯಿಂಗ್ ಒಂದು ಕಂಡಕ್ಟರ್ನ ಪ್ಲೇಸ್ ಮಾಡಿದಾಗ ಯಾವ ರೀತಿ ಒಂದು ಫೋರ್ಸು ಅಪ್ಲೈ ಆಗುತ್ತೆ ಅಂಡ್ ಫೋರ್ಸ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ನೋಡೋಣ. ಸೊ ಟು ಶೋ ದ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಅದು ಎಕ್ಸ್ಪೆರಿಮೆಂಟ್ ನೋಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮು. ಟೇಕ್ ಎ ಸ್ಮಾಲ್ ಅಲ್ಯೂಮಿನಿಯಂ ರಾಡ್ AB. ಅಂದರೆ ಇಲ್ಲಿ ಗ್ರೇ ಕಲರ್ ಇದೆಯಲ್ಲ ಅದು ಅಲ್ಯೂಮಿನಿಯಂ ರಾಡ್. ಆ್ಯಂಡ್ ಯೂಸಿಂಗ್ 2 ಕನೆಕ್ಟಿಂಗ್ ವಯರ್ ಸಸ್ಪೆಂಡೆಡ್ ಹಾರಿಜಾಂಟಲಿ ಫ್ರಮ್ ಎ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಒಂದು ಹಾರಿಜಾಂಟಲ್ ಆಗಿ ಸಸ್ಪೆಂಡ್ ಅಂದರೆ 2 ವಯರ್ಸ್ಗೆ ಕನೆಕ್ಟ್ ಮಾಡಿಬಿಟ್ಟು ಅದು ಬಿಡಬೇಕು, ಅಂದರೆ ಸಸ್ಪೆಂಡ್ ಮಾಡಬೇಕು, ಕೆಳಗೆ ಬಿಡಬೇಕು. ಆ್ಯಂಡ್ ಪ್ಲೇಸ್ ಎ ಸ್ಟ್ರಾಂಗ್ ಹಾರ್ಶು ಮ್ಯಾಗ್ನೆಟ್ ಇನ್ ಸಚ್ ಎ ವೇ ದಟ್ ರಾಡ್ ಲೈಸ್ ಬಿಟ್ವೀನ್ ದ ಪೋಲ್ಸ್ ದಟ್ ಈಸ್ ನಾರ್ತ್ ಆ್ಯಂಡ್ ಸೌತ್ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಟೆಡ್ ಅಪ್ವರ್ಡ್ಸ್. ಅಂದರೆ ಇಲ್ಲಿ ಹಾರ್ಶು ಮ್ಯಾಗ್ನೆಟ್ ಅಂದರೆ ಇಲ್ಲಿ ರೆಡ್ ಕಲರ್ ಕಾಣ್ತಿದೆಯಲ್ಲ ಅದು ಹಾರ್ಶು ಮ್ಯಾಗ್ನೆಟ್. ಓಕೆನಾ? ಅದನ್ನು ಪ್ಲೇಸ್ ಅಂದರೆ ಹಾರ್ಶು ಮ್ಯಾಗ್ನೆಟ್ ಇಡಬೇಕು. ಆ್ಯಂಡ್ ಇನ್ ಸಚ್ ಎ ವೇ ದಟ್ ರಾಡ್ ಲೈಸ್ ಬಿಟ್ವೀನ್ ದ ಪೋಲ್ಸ್. ಅಂದರೆ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಹಾರ್ಶು ಮ್ಯಾಗ್ನೆಟ್ ಇದೆಯಲ್ಲ ಮೇಲ್ಗಡೆ ಬಂದುಬಿಟ್ಟು ಸೌತ್. ಓಕೆನಾ? ಸೊ ಕೆಳಗಡೆ ನಾರ್ತ್, ಹೌದಲ್ವಾ? ಸೊ ಸೌತ್ ಪೋಲು ಆ್ಯಂಡ್ ನಾರ್ತ್ ಪೋಲು ಅವೆಲ್ಲರ ಮಧ್ಯೆ ರಾಡ್ ಬರೋ ರೀತಿ ಪ್ಲೇಸ್ ಮಾಡಬೇಕು. ಆ್ಯಂಡ್ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಟೆಡ್ ಅಪ್ವರ್ಡ್ಸ್. ಅಂದರೆ ಮ್ಯಾಗ್ನೆಟಿಕ್ ಇವಾಗ ಇಲ್ಲಿ ಆ್ಯರೋ ಮಾರ್ಕ್ ನೋಡಿ, ಅದು ಬಂದುಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನ ತೋರಿಸ್ತಿದೆ. ಸೊ ಪುಟ್ ದ ನಾರ್ತ್ ಪೋಲ್
put the north pole of magnet vertically below and south pole of magnet above the aluminum rod. ಅಂದರೆ ಈ ಗ್ರೇ ಕಲರ್ ಅಲ್ಯೂಮಿನಿಯಂ ರಾಡ್ ಏನಿದೆ ಅದ್ರ ಮೇಲ್ಗಡೆ ಅಂದರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಪುಟ್ ದ ನಾರ್ತ್ ಪೋಲ್. ಹೌದಲ್ವಾ? ಆರ್ಷ್ ಮ್ಯಾಗ್ನೆಟ್ದು ಮೇಲ್ಗಡೆ ಬಂದುಬಿಟ್ಟು ನಾರ್ತ್ ಪೋಲು, ಕೆಳಗಡೆ ಬಂದುಬಿಟ್ಟು ಸೌತ್ ಪೋಲ್. ಹೌದಲ್ವಾ? ಸೊ ಪುಟ್ ದ ನಾರ್ತ್ ಪೋಲ್ ಆಫ್ ಮ್ಯಾಗ್ನೆಟ್ ವರ್ಟಿಕಲಿ ಬಿಲೋ ಆ್ಯಂಡ್ ಸೌತ್ ಪೋಲ್ ಆಫ್ ಮ್ಯಾಗ್ನೆಟ್ ಅಬೋವ್ ದ ಅಲ್ಯೂಮಿನಿಯಂ ರಾಡ್. ಸಾರಿ, ಇಲ್ಲಿ ನೋಡಿ, ಅಲ್ಯೂಮಿನಿಯಂ ರಾಡ್ ಏನಿದೆ ಅದ್ರ ಅಬೋವ್ ದ ರಾಡ್ ಬಂದುಬಿಟ್ಟು ಸೌತ್ ಪೋಲು, ಬಿಲೋ ದ ರಾಡ್ ಬಂದುಬಿಟ್ಟು ನಾರ್ತ್ ಪೋಲು. ಹೌದಲ್ವಾ? ಸಾರಿ. So put the north pole of magnet vertically below and south pole of magnet above the aluminum rod. Connect aluminum rod in series with a battery, key and rheostat. ಹೌದಲ್ವಾ? ಅಲ್ಲಿ ಎಲ್ಲ ಅಂದರೆ ಅದೆಲ್ಲನೂ ಸೀರೀಸಲ್ಲಿ ಕನೆಕ್ಟ್ ಮಾಡಬೇಕು. ಸೊ ನಾವು ಪಾಸ್ ದ ಕರೆಂಟ್ ಥ್ರೂ ದ ಅಲ್ಯೂಮಿನಿಯಂ ರಾಡ್ ಫ್ರಮ್ ಎಂಡ್ ಬಿ ಟು ಎಂಡ್ ಎ. ಹೌದಲ್ವಾ? ಆ ಡೈರೆಕ್ಷನ್ ಏನಿದೆ ಅದೇ ಡೈರೆಕ್ಷನಲ್ಲಿ ಕರೆಂಟ್ ಪಾಸ್ ಮಾಡಬೇಕು. ಅಂದರೆ ಬಿಯಿಂದ ಎಗೆ, ಅಂದರೆ ಎಂಡ್ ಬಿಯಿಂದ ಎಂಡ್ ಎ ಕಡೆ ಕರೆಂಟ್ನ ಪಾಸ್ ಮಾಡಬೇಕು. ಸೊ ದ ರಾಡ್ ಈಸ್ ಡಿಸ್ಪ್ಲೇಸ್ ಟುವರ್ಡ್ಸ್ ದ ಲೆಫ್ಟ್. ಅಂದರೆ ಇವಾಗ ಎಂಡ್ ಬಿಯಿಂದ ಎಂಡ್ ಎ ಕಡೆ ಕರೆಂಟ್ನ ಪಾಸ್ ಮಾಡಿದಾಗ ಆ ರಾಡ್ ಬಂದುಬಿಟ್ಟು ಲೆಫ್ಟ್ ಸೈಡು ತಿರುಗುತ್ತೆ. ಓಕೆನಾ? ಸೊ ಸಪೋಸ್ ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಅಂದರೆ ಇವಾಗ ಏನು ಅಲ್ಲಿ ಡೈರೆಕ್ಷನ್ ತೋರಿಸಿದರೆ, ಕರೆಂಟ್ ಡೈರೆಕ್ಷನ್ ತೋರಿಸಿದರೆ ಅದನ್ನು ರಿವರ್ಸ್ ಮಾಡಿದ್ರೆ, ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ರಾಡ್ ಈಸ್ ಡಿಸ್ಪ್ಲೇಸ್ ಟುವರ್ಡ್ಸ್ ದ ರೈಟ್. ಆ ರೀತಿ ಅಂದರೆ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಮತ್ತೆ ಅದು ಬಂದುಬಿಟ್ಟು ಡಿಸ್ಪ್ಲೇಸ್ ಆಗುತ್ತೆ ರೈಟ್ ಸೈಡ್ ಕಡೆ ಆಗುತ್ತೆ. ಓಕೆನಾ? So the next question is, answer the following question. A bread toaster rated 350 watt is used for 15 hours a day. An electric iron box rated 250 watt is used for 5 hours a day. And an electric refrigerator rated 400 watt is used for 8 hours a day. Calculate the cost of using these appliances for 30 days. if the cost of 1 kilowatt hour is rupees 7. ಅಂದರೆ ಇಲ್ಲಿ ಅಂದರೆ ಒಂದು ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಏನಿದೆ ಅವನ್ನ ಯೂಸ್ ಮಾಡೋದಕ್ಕೆ ಇಷ್ಟು ಪವರ್ ಅಂತ, ಇಷ್ಟು ಅವರ್ಸ್ಗೆ ಇಷ್ಟು ಪವರ್ ಅಂತ ಯೂಸ್ ಮಾಡ್ತಿದ್ದಾರೆ. ಸೊ 1 ಡೇಗೆ ಇಷ್ಟು ಪವರ್ ಯೂಸ್ ಮಾಡಿದ್ರೆ ಸೊ 30 ಡೇಸ್ಗೆ ಎಷ್ಟು ಪವರ್ ಯೂಸ್ ಆಗುತ್ತೆ ಆ್ಯಂಡ್ ಎಷ್ಟು ರುಪೀಸ್ ಆಗುತ್ತೆ ಚಾರ್ಜ್ ಆಗುತ್ತೆ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಎ ಬ್ರೆಡ್ ಟೋಸ್ಟರ್ ರೇಟೆಡ್ 350 ವ್ಯಾಟ್, 15 ಅವರ್ಸ್ಗೆ 350 ವ್ಯಾಟ್ ಯೂಸ್ ಮಾಡ್ತಾರೆ. ಅಂದರೆ ಪವರ್ ಆಫ್ ವ್ಯಾಟ್ ಅಂದರೆ ಪವರ್ದು ಬಂದುಬಿಟ್ಟು SI ಯೂನಿಟು ವ್ಯಾಟ್ ಅಲ್ವಾ? ಸೊ ಇಷ್ಟು ಪವರ್ ಯೂಸ್ ಮಾಡ್ತಾರೆ. ಆ್ಯಂಡ್ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ಗೆ ಬಂದುಬಿಟ್ಟು 5 ಅವರ್ಸ್ಗೆ 250 ವ್ಯಾಟ್ ಅಷ್ಟು ಪವರ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ರೆಫ್ರಿಜರೇಟರ್ಗೆ ಬಂದುಬಿಟ್ಟು 8 ಅವರ್ಸ್ಗೆ 400 ವ್ಯಾಟ್ ಅಷ್ಟು ಪವರ್ನ ಯೂಸ್ ಮಾಡ್ತಾರೆ. ಓಕೆನಾ? 30 ಡೇಸ್ಗೆ ಅಂದರೆ 1 ಡೇಗೆ ಇಷ್ಟು ಪವರ್ ಆಫ್ ವ್ಯಾಟ್ನ ಯೂಸ್ ಮಾಡಿದ್ರೆ 30 ಡೇಸ್ಗೆ ಎಷ್ಟಾಗುತ್ತೆ ಆ್ಯಂಡ್ 1 ಕಿಲೋ ವ್ಯಾಟ್ ಹವರ್ಗೆ ರೂಪೀಸ್ 7 ಆದರೆ ಸೊ ಇಷ್ಟು 30 ಡೇಸ್ಗೆ ಎಷ್ಟು ಯೂಸ್ ಮಾಡಿರ್ತಾರೋ ಅಷ್ಟಕ್ಕೆ ಎಷ್ಟು ರುಪೀಸು ಆಗುತ್ತೆ, ಕಾಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಸೊ ಫಸ್ಟ್ ವಿ ಹ್ಯಾವ್ ಟು ಕನ್ವರ್ಟ್ ದ ಪವರ್ ರೇಟಿಂಗ್ಸ್ ಆಫ್ ದ ಅಪ್ಲಯನ್ಸಸ್ ಫ್ರಮ್ ವ್ಯಾಟ್ಸ್ ಟು ಕಿಲೋ ವ್ಯಾಟ್ಸ್. ಓಕೆನಾ? ಅಂದರೆ ವ್ಯಾಟಲ್ಲಿರೋದನ್ನು ಕಿಲೋ ವ್ಯಾಟ್ ಅಂದರೆ ಅವ್ರು ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂದರೆ ಅವರು 1 ಕಿಲೋ ವ್ಯಾಟ್ ಪರ್ ಅವರ್ನ ತಗೊಂಡಿದ್ದಾರೆ. ಬಿಕಾಸ್ ಹೌದಲ್ವಾ? ಅಂದರೆ 1 ಕಿಲೋ ವ್ಯಾಟ್ ಹವರ್ ಬಂದುಬಿಟ್ಟು 7 ಅಂತ ತೊಗೊಂಡಿದ್ದಾರೆ. ಸೊ ನಾವು ವ್ಯಾಟಲ್ಲಿರೋದನ್ನು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ವ್ಯಾಟಿಂದ ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲೇನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅದನ್ನು ಡಿವೈಡೆಡ್ ಬೈ 1000 ಮಾಡ್ಕೋಬೇಕು. ಸೊ ದ್ಯಾಟ್ ಬ್ರೆಡ್ ಟೋಸ್ಟರ್ ಬಂದುಬಿಟ್ಟು 350 ವ್ಯಾಟ್ ಅಂದರೆ 350 ಡಿವೈಡೆಡ್ ಬೈ 1000 ಅಂತ ಅಂದರೆ 0.35 ಕಿಲೋ ವ್ಯಾಟು. ಸೊ ಇಂಟು ಎಷ್ಟು ಅವರ್ಸ್ ಯೂಸ್ ಮಾಡಿದರೆ 15 ಅವರ್ಸ್. ಹೌದಲ್ವಾ? ಸೊ ದಟ್ 5.25 ಕಿಲೋ ವ್ಯಾಟ್ ಹವರ್. ಓಕೆ. ಐರನ್ ಬಾಕ್ಸ್ ಬಂದುಬಿಟ್ಟು 250 ವ್ಯಾಟ್ ಯೂಸ್ ಮಾಡಿದ್ದಾರೆ. ಸೊ 0.25 ಅಂದರೆ 250 ಡಿವೈಡೆಡ್ ಬೈ 1000 ಇಸ್ ಈಕ್ವಲ್ ಟು
0.25 kilowatt into 5 hours, that is 1.25 kilowatt hour. ರೆಫ್ರಿಜರೇಟರ್ ಬಂದುಬಿಟ್ಟು 400 ವ್ಯಾಟ್ ಯೂಸ್ ಮಾಡಿದರೆ, ಸೊ ದಟ್ 400 ಡಿವೈಡ್ ಬೈ 1000 ಅಂದರೆ 0.4 ಕಿಲೋವ್ಯಾಟ್. ಸೊ ಇಂಟು 8 ಅವರ್ಸ್ ಮಾಡಿದಾಗ 3.2 ಕಿಲೋವ್ಯಾಟ್ ಅವರ್. ಸೊ ದೇರ್ಫೋರ್ ಟೋಟಲ್ ಡೈಲಿ ಎನರ್ಜಿ ಕನ್ಸಂಪ್ಷನ್ ಅಂದರೆ ಡೈಲಿ ಎಷ್ಟು ಕನ್ಸಂಪ್ಷನ್ ಮಾಡಿದ್ದಾರೆ ಅಂದರೆ ಸೊ ಇವಿಷ್ಟನ್ನು ಮೂರನ್ನು ಆ್ಯಡ್ ಮಾಡಿದಾಗ ಸೊ 9.7 ಕಿಲೋವ್ಯಾಟ್ ಅವರ್ ಅಷ್ಟು ಪವರ್ನ ಯೂಸ್ ಮಾಡಿದ್ದಾರೆ ಒನ್ ಡೇಗೆ. ಸೊ 30 ಡೇಸ್ಗೆ ಎಷ್ಟಾಗುತ್ತೆ ಅಂತಂದರೆ 9.7 ಕಿಲೋವ್ಯಾಟ್ ಅವರ್ನ ಯೂಸ್ ಮಾಡಿರೋ ಅಷ್ಟು ಎನರ್ಜಿ ಆ್ಯಂಡ್ 30 ಡೇಸು ಆ್ಯಂಡ್ ಇಂಟು 1 ಕಿಲೋವ್ಯಾಟ್ ಅವರ್ಗೆ ₹7 ಅಲ್ವಾ. ಸೊ ದಟ್ ಇವಿಷ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ₹2037 ಚಾರ್ಜ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಈಸ್ 27 ohm. ಓಕೆನಾ. ಸೊ if it is cut into 3 equal parts and connected in parallel, then find its total resistance. ಅಂದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 27 ohm ಅಷ್ಟು. ಸೊ ಅದು 3 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡಿದಾಗ ಆ್ಯಂಡ್ ಅದನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಸೊ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ವೆನ್ ದ 27 ohm ರೆಸಿಸ್ಟೆನ್ಸ್ ಕಟ್ ಇಂಟು 3 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ಅದು 9 ಈಚ್ ಹ್ಯಾಸ್ ದ ರೆಸಿಸ್ಟೆನ್ಸ್ 9, ಹೌದಲ್ವಾ? ಅಂದರೆ 9 × 3 = 27 ಅಲ್ವಾ. ಸೊ 9 ಪಾರ್ಟ್ಸ್ ಆಗಿ ಅಂದರೆ ಹೌದಲ್ವಾ, ಅಂದರೆ 3 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದಾಗ 9 ohm ಅಷ್ಟು ಸಿಗುತ್ತೆ. ವೆನ್ ದ 3 ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ದ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಈಸ್ ಗಿವನ್ ಬೈ ಸೊ ಪ್ಯಾರಲಲ್ ಫಾರ್ಮುಲಾ ಏನು ಅಂದರೆ 1/r = 1/r1 + 1/r2 + 1/r3, ಹೌದಲ್ವಾ? ಸೊ 1/r ಸೊ 3 ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ ಅಂದರೆ 9 ಬಂದಿದೆ ಅಲ್ವಾ. ಸೊ 1/9 + 1/9 + 1/9. ಸೊ 9 ಎಲ್ ಸಿ ಎಮ್ ತೊಗೊಂಡಾಗ 9 ಬರುತ್ತಲ್ವ. ಸೊ 3 ಡಿವೈಡೆಡ್ ಬೈ 9 ಬರುತ್ತೆ. ಸೊ 3 ಡಿವೈಡೆಡ್ ಬೈ 9 ಬಂದರೆ 1/3 ಬರುತ್ತೆ, ಹೌದಲ್ವಾ? ಸೊ 1/r = 1/3 ಬರುತ್ತೆ. ದೇರ್ಫೋರ್ ಟೋಟಲ್ ರೆಸಿಸ್ಟೆನ್ಸ್ R = 3 ಬರುತ್ತೆ. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಹೌ ಡಸ್ ರೈನ್ಬೋ ಫಾರ್ಮ್ ಇನ್ ದ ನೇಚರ್? ಓಕೆನಾ, ಎಕ್ಸ್ಪ್ಲೈನ್. ಸೊ ಫಾರ್ಮೇಷನ್ ಆಫ್ ರೈನ್ಬೋ ನೋಡೋಣ. ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ಅರ್ಥ ಆಗುತ್ತೆ. ಎ ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ. ಅಂದರೆ ನಾನು ಆಲ್ರೆಡಿ ಇದು ಡಿಸ್ಕಸ್ ಮಾಡಿದ್ದೀನಿ, ಬಟ್ ಇನ್ನೊಂದ್ಸತಿ ನೋಡೋಣ. ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರಿಂಗ್ ಇನ್ ದ ಸ್ಕೈ, ಹೌದಲ್ವಾ? ಇದೊಂದು ನ್ಯಾಚುರಲ್ ಆಗಿ ಫಾರ್ಮ್ ಆಗುವಂಥ ಒಂದು ಪ್ರೋಸೆಸ್ ಅಂತಲೇ ತೊಗೋಬೋದು. ಓಕೆನಾ. ಆಫ್ಟರ್ ರೈನ್ಫಾಲ್ ಸಮ್ ವಾಟರ್ ಡ್ರಾಪ್ಸ್ ರಿಮೈನ್ ಸಸ್ಪೆಂಡೆಡ್ ಇನ್ ಏರ್, ಹೌದಲ್ವಾ? ಅಂದರೆ ಮಳೆ ಬಂದು ಸ್ಟಾಪ್ ಆದಮೇಲೆ ಸಮ್ ಟೈನಿ ಡ್ರಾಪ್ಸ್, ಅವು ನಮಗೆ ನೇಕೆಡ್ ಐಗೆ ಕಾಣೋದಿಲ್ಲ, ಬಟ್ ಟೈನಿ ವಾಟರ್ ಡ್ರಾಪ್ಸು ರಿಮೈನ್ ಅಂದರೆ ಉಳ್ಕೊಂಡಿರ್ತವೆ. ಅಂದರೆ ಏರಲ್ಲೇ ನಮ್ಮ ಸರೌಂಡಿಂಗಲ್ಲಿ ಏನು ಏರ್ ಇರುತ್ತೆ ಆ ಏರಲ್ಲೇ ಉಳ್ಕೊಂಡಿರ್ತವೆ. ಸೊ ಬಟ್ ನಾವು ಅದನ್ನು ಫೀಲ್ ಮಾಡ್ಬೋದು, ಬಟ್ ನೋಡೋಕ್ಕಾಗಲ್ಲ. ಹೇಗೆ ಅಂದರೆ ನಮಗೆ ಮಳೆ ಬಂದಾದಮೇಲೆ ಕೋಲ್ಡ್ ವೆದರ್ ಫೀಲ್ ಆಗುತ್ತೆ, ಹೌದಲ್ವಾ? ಬಿಕಾಸ್ ಆಫ್ ದಿಸ್ ಓನ್ಲಿ. ವೆನ್ ಸನ್ಲೈಟ್ ಫಾಲ್ಸ್ ಆನ್ ಸಚ್ ವಾಟರ್ ಡ್ರಾಪ್ಸ್ ದೆನ್ ದೀಸ್ ಡ್ರಾಪ್ಸ್ ಬಿಹೇವ್ಸ್ ಲೈಕ್ ಪ್ರಿಸಮ್. ಅಂದರೆ ಸಪೋಸ್ ಸನ್ಲೈಟ್ ಅವಾಗ ಸನ್ಲೈಟ್ ಏನಾದರೂ ಬಂದಿದೆ ಅಂದರೆ ಆ ಒಂದು ಸನ್ಲೈಟು ವಾಟರ್ ಡ್ರಾಪ್ಸ್ ಮೇಲೆ ಬೀಳುತ್ತೆ. ಸೊ ಆಗ ದೆನ್ ದೀಸ್ ಡ್ರಾಪ್ಸ್ ಬಿಹೇವ್ಸ್ ಲೈಕ್ ಪ್ರಿಸಮ್. ಅಂದರೆ ಈ ಒಂದು ವಾಟರ್ ಡ್ರಾಪ್ಸು ಪ್ರಿಸಮ್ ಆಗಿ ಬಿಹೇವ್ ಮಾಡ್ತವೆ. ಅಂದರೆ ಪ್ರಿಸಮ್ದು ಕ್ಯಾರೆಕ್ಟರ್ ಏನಂದರೆ ಸಪೋಸ್ ಸನ್ಲೈಟ್ ಪ್ರಿಸಮ್ ಮೇಲೆ ಬಿದ್ದಾಗ ಅದು ಸನ್ಲೈಟ್ ಬಂದುಬಿಟ್ಟು ವೈಟ್ ಲೈಟು, ಆದರೆ ಇದು 7 ಕಲರ್ಸ್ ಆಗಿ ಇದು ರಿಫ್ಲೆಕ್ಟ್ ಮಾಡುತ್ತೆ, ಹೌದಲ್ವಾ? ಅಂದರೆ ಲೈಟ್ ಪಾಸಸ್ ಥ್ರೂ ಪ್ರಿಸಮ್. ಅಂದರೆ ಸನ್ಲೈಟ್ ಏನಿದೆ ಆ ಪ್ರಿಸಮ್ ಮೂಲಕ ಪಾಸ್ ಆದಾಗ ಇಟ್ ಬೆಂಡ್ಸ್ ಡ್ಯೂ ಟು ರಿಫ್ರ್ಯಾಕ್ಷನ್. ಅಂದರೆ ರಿಫ್ರ್ಯಾಕ್ಷನ್ ಅಂದ್ರೇನು?
ಸೊ ಅಂದರೆ ಇವಾಗ ಒಂದು ಮೀಡಿಯಮ್ಮಿಂದ ಇನ್ನೊಂದು ಮೀಡಿಯಮ್ಗೆ ಲೈಟ್ ಪಾಸ್ ಆದಾಗ ಅದು ಸ್ವಲ್ಪ ನಾರ್ಮಲ್ ರೇಂಜ್ ಏನಿದೆ ಆ ಕಡೆ ಸ್ವಲ್ಪ ಬೆಂಡ್ ಆಗುತ್ತೆ, ಅದನ್ನು ನಾವು ರಿಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಹೌದಲ್ವಾ? ಆ ಥರ ಪ್ರಿಸಮ್ ಆಗಿ ಬಿಹೇವ್ ಮಾಡುತ್ತೆ. ಸೊ ದೆನ್ ದೆ ಸ್ಪ್ಲಿಟ್ ಸನ್ಲೈಟ್ ಇನ್ 7 ಕಲರ್ಸ್. ಓಕೆನಾ? ಈ ರೀತಿ ವಾಟರ್ ಡ್ರಾಪ್ಸ್ ಮೇಲೆ ಸನ್ಲೈಟ್ ಬಿದ್ದಾಗ ಆ ಒಂದು ಸನ್ಲೈಟು 7 ಕಲರ್ಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ರಿಫ್ರ್ಯಾಕ್ಟೆಡ್ ಅಂದರೆ ಬೆಂಡ್ಸ್ ಡ್ಯೂ ಟು ಚೇಂಜ್ ಇನ್ ಮೀಡಿಯಮ್, ಅಂದರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಮಾಗೆ ಲೈಟ್ ಬಿದ್ದಾಗ ಅದು ಡೈರೆಕ್ಷನ್ನ ಅಥವಾ ಆ ವೇನ ಚೇಂಜ್ ಮಾಡುತ್ತೆ, ಅದನ್ನು ನಾವು ರಿಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ರಿಫ್ರ್ಯಾಕ್ಟೆಡ್ ಲೈಟ್ ಆಫ್ ಡಿಫ್ರೆಂಟ್ ಕಲರ್ಸ್ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅದರಿಂದ ಆ ಬೆಂಡ್ ಆದಮೇಲೆ ಆ ಔಟ್ಸೈಡ್ ಏನು ಬರುತ್ತೆ ಅದನ್ನು ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ವೆನ್ ದೀಸ್ ಕಲರ್ಸ್ ಕಮ್ ಔಟ್ ಆಫ್ ವಾಟರ್ ಡ್ರಾಪ್ಸ್, ಅಂದರೆ ಆ ಕಲರ್ಸ್ ಏನಿದೆ 7 ಕಲರ್ಸ್ ಏನು ಫಾರ್ಮ್ ಆಗುತ್ತೆ ಅದು ಔಟ್ಸೈಡ್ ವಾಟರ್ ಡ್ರಾಪ್ಸಿಂದ ಔಟ್ಸೈಡ್ ಬಂದಾಗ ದೆನ್ ವಿ ಗೆಟ್ ಸ್ಪೆಕ್ಟ್ರಮ್. ಅಂದರೆ ಸ್ಪೆಕ್ಟ್ರಮ್ ಅಂದ್ರೇನು ಅಂದರೆ ಇಟ್ ಸಪ್ರೇಟ್ ವೈಟ್ ಲೈಟ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಅದನ್ನು ನಾವು ಅಂದರೆ ವೈಟ್ ಲೈಟ್ ಏನು ಫಾಲ್ ಆಗುತ್ತೆ ಅಂದರೆ ಬೀಳುತ್ತೆ, ಆವಾಗ 7 ಕಲರ್ಸ್ ಆಗಿ ಫಾರ್ಮ್ ಆಗುತ್ತಲ್ಲ ಅದನ್ನು ನಾವು ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಸೊ ಸ್ಪೆಕ್ಟ್ರಮ್ ಆಫ್ 7 ಕಲರ್ಸ್, ದಿಸ್ ಈಸ್ ಕಲರ್ಡ್ ರೈನ್ಬೋ. ಆ ಕಲರ್ಸ್ ಏನು 7 ಕಲರ್ಸ್ ಏನು ಫಾರ್ಮ್ ಆಗುತ್ತೆ ಅದನ್ನು ನಾವು ರೈನ್ಬೋ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಈಸ್ explain an experiment conducted by Newton to show that white light contains 7 colors. ಅಂದರೆ ಒಂದು ನ್ಯೂಟನ್ ಎಕ್ಸ್ಪೆರಿಮೆಂಟ್ ಇದೆ, ಅದರಲ್ಲಿ ಏನಿದೆ ಅಂತ ಅಂದರೆ ಒಂದು ವೈಟ್ ಲೈಟ್ ಅಂದರೆ ಸನ್ನಿಂದ ಏನು ಬೀಳುತ್ತೆ ವೈಟ್ ಲೈಟು ಅದು 7 ಕಲರ್ಸ್ನ ಹೊಂದಿದೆ. ಅದು ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಪ್ರೂವ್ ಮಾಡೋದಕ್ಕೆ ಕೇಳಿದ್ದಾರೆ. ಓಕೆನಾ? ಅಂದರೆ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ನ್ಯೂಟನ್ ಟು ಶೋ ದಟ್ ವೈಟ್ ಲೈಟ್ ಕಂಟೈನ್ಸ್ 7 ಕಲರ್ಸ್. ಅದು ಹೇಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದರೆ, ನ್ಯೂಟನ್ ಅಲೌಡ್ ವೈಟ್ ಲೈಟ್ ಫ್ರಮ್ ದ ಸನ್ ಟು ಎಂಟರ್ ಎ ಡಾರ್ಕ್ ರೂಮ್ ಥ್ರೂ ಎ ಸ್ಮಾಲ್ ಅಪರ್ಚರ್ ಇನ್ ಎ ವಿಂಡೋ ಶಟರ್ ಆ್ಯಂಡ್ placed the glass prism in the path of light rays and that light was received on white screen. ಅಂದರೆ ಇವರು ಒಂದು ಡಾರ್ಕ್ ರೂಮಾಗಿ ರೆಡಿ ಮಾಡ್ತಾರೆ, ಅಂದರೆ ಯಾವುದೇ ಒಂದು ಸಣ್ಣ ಬೆಳಕು ಕೂಡ ಬೀಳ್ದ ಹಾಗೆ ಫುಲ್ ಡಾರ್ಕ್ ಕತ್ತಲೆ ಇರೋ ಥರ ರೂಮ್ ರೆಡಿ ಮಾಡಿಬಿಟ್ಟು ಒಂದು ಸಣ್ಣ ಅಪರ್ಚರ್ ಅಂದರೆ ಒಂದು ವಿಂಡೋ ಹತ್ರ ಒಂದು ಸಣ್ಣ ಅಪರ್ಚರ್ ಅಂದರೆ ಒಂದು ಸಣ್ಣ ಹೋಲ್ ಮಾಡಿಬಿಟ್ಟು ಸನ್ಲೈಟ್ ಏನಿದೆ ಅದು ಬರೋ ಥರ ಅಲೋ ಮಾಡ್ತಾರೆ. ಓಕೆನಾ? ಸೊ ಅಲೋಡ್ ವೈಟ್ ಲೈಟ್ ಫ್ರಮ್ ದ ಸನ್ ಟು ಎಂಟರ್ ಅಂದರೆ ಅದ್ರೊಳಗೆ ಬೀಳೋ ಥರ ಡಾರ್ಕ್ ರೂಮ್ ಏನಿದೆ ಅದರೊಳಗಡೆ ಬೀಳೋ ಥರ ಒಂದು ಸಣ್ಣ ಅಪರ್ಚರ್ನ ವಿಂಡೋ ಶಟರಲ್ಲಿ ಪ್ಲೇಸ್ ಮಾಡ್ತಾರೆ. ಆ್ಯಂಡ್ ಪ್ಲೇಸ್ಡ್ ದ ಗ್ಲಾಸ್ ಪ್ರಿಸಮ್ ಇನ್ ದ ಪಾತ್ ಆಫ್ ಲೈಟ್ ರೇಸ್. ಅಂದರೆ ಅಲ್ಲೇನು ಬೀಳುತ್ತೆ ಆ ಸನ್ಲೈಟ್ ಏನಿದೆ ಆ ಪ್ರಿಸಮ್ ಮೇಲೆ ಬೀಳೋ ಥರ ಪ್ರಿಸಮ್ನ ಇಡ್ತಾರೆ. ಸೊ ಆ್ಯಂಡ್ ದಟ್ ಲೈಟ್ ವಾಸ್ ರಿಸೀವ್ಡ್ ಆನ್ ವೈಡ್ ಸ್ಕ್ರೀನ್. ಆ ಬಿದ್ದಿದ್ದ ಲೈಟ್ ಏನಿದೆ ಅದು ರಿಫ್ರ್ಯಾಕ್ಟ್ ಆಗಿ ಅದು ವೈಟ್ ಸ್ಕ್ರೀನ್ ಮೇಲೆ ಫಾರ್ಮ್ ಆಗೋ ಥರ ರೆಡಿ ಮಾಡ್ತಾರೆ ಸೆಟ್ ಬಂದುಬಿಟ್ಟು. ಆ್ಯಂಡ್ ಆನ್ ದ ಸ್ಕ್ರೀನ್ ಎ ಕಲರ್ಡ್ ಪ್ಯಾಚ್ ಲೈಕ್ ಎ ರೈನ್ಬೋ ವಾಸ್ ಫೌಂಡ್ ವಿಚ್ ವಾಸ್ ಟರ್ಮ್ಡ್ ಆ್ಯಸ್ ಸ್ಪೆಕ್ಟ್ರಮ್. ಅಂದರೆ ಆ ಒಂದು ಪ್ರಿಸಮ್ಮಿಂದ ಆ ಸ್ಕ್ರೀನ್ ಮೇಲೆ ಏನು ರೆಡಿ ಆಗುತ್ತೆ ಕಲರ್ ಫಾರ್ಮೇಷನ್ನು ಅದನ್ನು ರೈನ್ಬೋ ಥರ ಫಾರ್ಮ್ ಆಗುತ್ತೆ. ಸೊ ಅದನ್ನು ಅವರು ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ. ಅಂದರೆ ಸ್ಪೆಕ್ಟ್ರಮ್ ಅಂದರೆ ನೋಡಿದ್ವಲ್ಲ, ಅಂದರೆ ವೈಟ್ ಲೈಟ್ ಏನಾಗಿದೆ ಅದು ತನ್ನ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ನ ಫಾರ್ಮ್ ಮಾಡುತ್ತೆ, ಅದನ್ನು ನಾವು ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಸ್ಪೆಕ್ಟ್ರಮ್ ವಾಸ್ ಫೌಂಡ್ ಟು ಬಿ ಮೇಡ್ ಆಫ್ 7 ಕಲರ್ಸ್ ವಿಬ್ಗಯಾರ್. ಆ ಒಂದು 7 ಕಲರ್ಸ್ನೇ ಅವರು ಏನು ಫೈಂಡ್ ಔಟ್ ಮಾಡ್ತಾರೆ ಅಂದರೆ ವಿಬ್ಗಯಾರ್ ಅಂದರೆ 7 ಕಲರ್ಸ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಓಕೆನಾ? ಸೊ ದಿಸ್ ಎಕ್ಸ್ಪೆರಿಮೆಂಟ್ ಡೆಮಾನ್ಸ್ಟ್ರೇಟೆಡ್ ದಟ್ ವೈಟ್ ಲೈಟ್ ಈಸ್ ನಾಟ್ ಎ ಸಿಂಗಲ್ ಕಲರ್ ಬಟ್ ಎ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ವೇವ್ಲೆಂತ್ಸ್ ಆಫ್ ಲೈಟ್. ಅಂದರೆ ಫೈನಲಿ ಇವ್ರೇನು ಹೇಳ್ತಾರೆ ಅಂದರೆ ಆ ಸನ್ಲೈಟ್ ವೈಟ್ ಕಲರ್ ನಮಗೆ ಕಾಣೋದು ವೈಟ್ ಕಲರ್ ಅಲ್ವಾ, ಆ ಒಂದು ವೈಟ್ ಕಲರು ಅದರಲ್ಲಿ ಬರೀ ಅದೊಂದು ಸಿಂಗಲ್ ಕಲರ್ ಅಲ್ಲ, ಅದು ಕಾಂಬಿನೇಷನ್ ಆಫ್ 7 ಕಲರ್ಸ್ ಅಥವಾ ಡಿಫ್ರೆಂಟ್ ಕಲರ್ಸ್ ಅಥವಾ 7 ಕಲರ್ಸ್ ಅಂತೇಳ್ಬಿಟ್ಟು ಇವರು ಪ್ರೂವ್ ಮಾಡ್ತಾರೆ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆ್ಯಂಡ್ ಅಬೌಟ್ ಫಿಸಿಕ್ಸ್. ಸೊ ಟುಮಾರೋ ಐ ಆಮ್ ಗೋಯಿಂಗ್ ಟು
explain about a chemistry class. Okay na? Thank you. Please subscribe.